ಎಲ್ರಿಗೂ ನಮಸ್ಕಾರ. ಇದೇ ಮಂಗಳವಾರ 18ನೇ ತಾರೀಕು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಗುಡ್ಲ ನರಸಿಂಹನಹಳ್ಳಿ ಗ್ರಾಮದಲ್ಲಿ ಆ ಗ್ರಾಮದ ಬಡವರಿಗೆ, ಎಲ್ಲಾ ಸಮುದಾಯದ ಬಡವರಿಗೆ ನಿವೇಶನಗಳಾಗಬೇಕು ಅಂತ ಅಲ್ಲಿ ಒಂದಷ್ಟು ಜಮೀನನ್ನ ಕೆಲ ಭೂಗಳರು ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿರ್ತಾರೆ. ಈ ಜಮೀನನ್ನ ಒತ್ತುವರಿ ತೆರವು ಮಾಡಿ ಅಲ್ಲಿರುವಂತಹ ಬಡವರಿಗೆ ಆಶ್ರಯ ಯೋಜನೆ ಅಡಿ ಈಗಾಗಲೇ ಮಂಜೂರಾಗಿದೆ. ಆದ್ರೆ ಒತ್ತುವರಿ ಮಾಡ್ಕೊಂಡಿರುವಂತಹ ಭೂಗಳರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿ ಅಲ್ಲಿರುವಂತಹ ಬಡವರಿಗೆ ನಿವೇಶನಗಳಾಗಬೇಕು ಅಂತ ಒತ್ತಾಯಿಸಿ ಮಂಗಳವಾರ ಬೆಳಗ್ಗೆ ಹೋರಾಟ ನಡೀತಾ ಇದೆ 10:30ಗೆ. ದಯವಿಟ್ಟು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಹೋರಾಟನ ಯಶಸ್ವಿ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್. ಭೂಗಳ್ಳರ ಬೂಡನ ಕೊತ್ತಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ, ಅವರ ಅಹಂಕಾರಕ್ಕೆ ಹೇಳಿದಿಕ್ಕಾರ. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಮೈಕ್ ಆಗಿಲ್ಲಪ್ಪ, ಅಬ್ಬೆ ಮೈಕ್ ಕೊಡ. ಇಒ ಅವ್ರ ಗಮನಕ್ಕೂ ತಂದಿದ್ದಾರೆ, ತಹಸೀಲ್ದಾರ್ ಅವ್ರ ಗಮನಕ್ಕೂ ತಂದಿದ್ದಾರೆ. ಈಗ ಡಿ ಸಿ ಅವ್ರು ಮಾಡಿದ್ದಾರೆ. ಮತ್ತು ನಮ್ಮ ಇವ್ರಿಗೆ ಕಂದಾಯ ಸಚಿವರು ಮಾತಾಡಿದ್ದೀನಿ. ಅವರು ಕ್ಲಿಯರ್ ಕಟ್ ನಮಗೆ ಇದು ಕೊಟ್ಟಿದ್ದಾರೆ. ಏನದು ಈ ಜಮೀನಿಗೆ ಸಂಬಂಧಪಟ್ಟಂಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಏನಂತ, ನಾವು ಸರ್ವೆ ಮಾಡಿರೋದಾಗೈತೆ, ಸ್ಟ್ರೆಂಚ್ ಹಾಕಿರೋದಾಗೈತೆ, ಸರ್ವೆ ಸ್ಕೆಚ್ ಕೊಟ್ಟಿದ್ದಾರೆ ನೋಡಿ. ಸರ್ವೆ ಸ್ಕೆಚ್ಚು ಪಂಚಾಯತಿಗೆ, ಸರ್ವೆ ಪಂಚಾಯತಿ ಕೊಟ್ಟು ಈ ಜಾಗ ಆಶ್ರಯ ಯೋಜನೆ ಮಂಜೂರಾಗಿರೋ ಜಮೀನು ಇದು ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಸರ್ವೆ ಸ್ಕೆಚ್ ಸಮೇತ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಈಗ ನಾವು ಬೇರೆ ಯಾವುದೋ ಒಬ್ಬ ವ್ಯಕ್ತಿ, ಅವನು ಯಾವ ಸಮುದಾಯ ಯಾರು ಏನು ಅವೆಲ್ಲ ನಮ್ಗೆ ಬೇಡ ಮೇಡಮ್. ಬೇರೆ ವ್ಯಕ್ತಿ ಎಂಜಾಯ್ಮೆಂಟಲ್ಲಿ ಇದ್ದಾನೆ. ಒತ್ತುವರಿ ತೆರವಿಗೆ ನೀವು ಹಾಕ್ಸಿ ಇನ್ನೊಂದ್ಸರಿ ಒತ್ತುವರಿ ಓಕೆ, ಸರ್ವೇಯರ್ಗೆ ಹಾಕಿ ಇನ್ನೊಂದ್ಸರಿ ಒತ್ತುವರಿ ತೆರವು ಮಾಡಿದ್ರು ಓಕೆ. ಅಥವಾ ಇವಾಗ ಆಗಿರೋ ಸರ್ವೆ ಮೇಲೆನೆ ನೀವು ಕಾಂಪೌಂಡ್ ಹಾಕೊಂಡ್ರು ಯಾವತ್ತು ಮಾಡ್ತೀರಾ ಅಂದ್ರೆ, ನಾವೀಗ ಅನಿರ್ದಿಷ್ಟಾವಧಿ ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ನಾವು. ಆದರೆ ಮಾನ್ಯ ಪೊಲೀಸ್ ಇಲಾಖೆ ನಮ್ಗೆ ಏನಂತಾರೆ, CM ಕಾರ್ಯಕ್ರಮ ಇದೆ, CM ಅವ್ರು ಬರ್ತಾ ಇದ್ದಾರೆ, ಸುಮ್ಮನೆ ಈ ವಿಚಾರಗಳಲ್ಲಿ ಬೇರೆ ಥರ ತಾಲೂಕು ಒಂದು ಅವಮಾನ ಆಗುವಂಥದ್ದು ಬೇಡ. ದಯವಿಟ್ಟು ಈ ವಿಚಾರಗಳಲ್ಲಿ ನೀವು ಇವತ್ತು ಏನು ಮನವಿ ಮಾಡ್ತಾ ಇದ್ದೀರಾ, PDO ಅವರು ಸಂಬಂಧಪಟ್ಟಂಥ ಅಧಿಕಾರಿಗಳು ಬರ್ತಾರೆ, ಈ ಕೆಲಸ ನಡೀಲಿ, ಒಂದು ವಾರದಲ್ಲಿ ಅವ್ರು ಏನಾದರೂ ಕೆಲಸ ಮಾಡಿಲ್ಲ ಅಂದರೆ ಆಮೇಲೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡಿರಿ ಅಂತ ಹೇಳ್ಬಿಟ್ಟಿದ್ದಾರೆ. ಹಂಗಾಗಿ ನಾವು ಇಲ್ಲಿ ಬಂದು ಆಮೇಲೆ ನಾವಿಲ್ಲಿ ಬಂದು ನಾವು ಹೇಳೋದೇನೆಂದರೆ, ನಾವು ಇಲ್ಲಿ ಬಂದು ಇನ್ನೊಂದ್ಸರಿ ಹೋರಾಟ ಮಾಡೋದು, ಅನಿರ್ದಿಷ್ಟಾವಧಿ ಮಾಡೋದು ಇದಕ್ಕೆ ಅವಕಾಶ ಬೇಡ. ಈಗಲೇ ನೀವು ಮನಸ್ಸು ಮಾಡಿದ್ರೆ ಈಗಲೇ ಕೆಲಸ ಮಾಡ್ಬೇಕು. ಯಾಕಂದರೆ ಸರ್ವೆ ಸ್ಕೆಚ್ ಕೊಟ್ಬಿಟ್ಟಿದ್ದಾರೆ. ಇನ್ನೊಂದ್ಸರಿ ನಿಮ್ಮ ಗಮನಕ್ಕೆ ಇನ್ನೊಂದ್ಸರಿ ಬೇಕು ಅಂದರೆ ನೀವು ಸರ್ವೇರ್ ಒಂದು ಮೆಮೊ ಹಾಕಿ ಅವ್ರು ಬಂದು ಸರ್ವೆ ಮಾಡಿಕೊಡ್ತಾರೆ. ಆ ಜಾಗನ ನೀವು JCB ಮುಖಾಂತರ ಸೆಟ್ ಮಾಡಿಸಿ. ಇಷ್ಟು ಜನ ಬಡವರು ಇದ್ದಾರೆ ಮೇಡಮ್ ಪಾಪ ಗ್ರಾಮದಲ್ಲಿರೋಂಥ. ನೋಡಿ, ಇಲ್ಲಿ ಎಲ್ಲ ಸಮುದಾಯದವರು ಬಂದಿದ್ದಾರೆ, ಒಂದೇ ಸಮುದಾಯದವ್ರು ಏನಿಲ್ಲ, ಎಲ್ಲ ಸಮುದಾಯದವರು ಬಂದಿದ್ದಾರೆ. ಇವರೆಲ್ಲರಿಗೂ ಒಳ್ಳೇದಾಗ್ಬೇಕು ಮೇಡಮ್. ಈಗ ಸುಮ್ಮನೆ ಅದೇನು ಹೇಳ್ತಾರಲ್ಲ ಮೇಡಮ್, ಒಂದು 40-50 ಕುಟುಂಬಗಳಿಗೆ ಒಳ್ಳೇದಾಗುತ್ತಂದರೆ ಅದು ನಮಗೂ, ನಮ್ಮ ಮಕ್ಕಳಿಗೂ, ಅವ್ರ ಮಕ್ಕಳಿಗೂ ಎಲ್ಲರಿಗೂ ಒಳ್ಳೇದಾಗುವಂಥದ್ದು ಮೇಡಮ್. ನೋಡಿ, ಅವ್ರಿಗೆಲ್ಲ ಪಾಪ ಎಲ್ಲ ಅಮಾಯಕರಿದ್ದಾರೆ, ಗೊತ್ತಿಲ್ಲ ಪಾಪ. ದಯವಿಟ್ಟು ನೀವು ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತೇ ಒಂದು ಮೆಮೊ ಸರ್ವೇರ್ಗೆ ಹಾಕ್ಬಿಟ್ಟು ಅವ್ರು ಸರ್ವೆ ಏನು ಮಾಡಿಕೊಡ್ತಾರೆ ಅದ್ರ ಪ್ರಕಾರ. ಈಗ ಇದು ಸರ್ವೆ ಸರ್ಕಾರಿ ಜಮೀನಾಗಿರೋದ್ರಿಂದ ಇದ್ರ ಮೇಲೆ ಯಾವುದೇ ಸ್ಟೇ ಬರೋಲ್ಲ. ಅವರು ಸ್ಟೇ ತೊಗೊಂಡಿದ್ರೆ ಅವ್ರ ಜಮೀನು ತೊಗೊಂಡಿರ್ತಾರೆ, ಅವ್ರ ಜಮೀನಿಗೆ ನಮಗೆ ಸಂಬಂಧ ಇಲ್ಲ ಅಲ್ವಾ. ಸ್ಟೇ ಇಲ್ಲ, ಸ್ಟೇ ಇದ್ರೆ ನಾವು ಕುತ್ಕೊಳ್ಳೋದಕ್ಕೆ ನಾವು ಹೋರಾಟ ಮಾಡ್ಕೊಂಡು 400-400 ಹೋರಾಟ. ನಾವು ಸುಮಾರು ಒಂದು 5,000ಕ್ಕೂ ಹೆಚ್ಚು ಎಕರೆ ಜಮೀನು ಬಿಟ್ಕೊಟ್ಟಿದ್ದೀನಿ. ಒಂದು 28-29 ಸಾವಿರ ಜನಕ್ಕೆ ನಿವೇಶನಗಳು ಮಾಡಿಕೊಟ್ಟಿದ್ದೀನಿ ನಾವು ಹೋರಾಟದ ಮುಖಾಂತರ. ಈಗ ಇದನ್ನು ಮತ್ತೆ ನಾವು ಡಿಲೇ ಆಗಿ ಮತ್ತೆ ನಾಳೆ CM ಅವರು ಬಂದಾಗ ಅವ್ರಿಗೊಂದು ನಾವು ಮನವಿ ಕೊಡುವಂಥದ್ದು, ಬೇರೆ ಥರ ಆಗುವಂಥದ್ದು. ಹಾಂ, ಹೌದು. ಈಗ ನಮ್ಮ ಇಒ ಅವರು AW ಅವರಿಗೆ ಬರ್ತಿದ್ದಾರೆ, ಲೇಔಟ್ ಫಾರ್ಮೇಷನ್ ಮಾಡಬೇಕು ಅಂತ ನಿಮ್ಮ
ಮಾಡ್ಕೊಡಿ, ಸ್ಕೆಚ್ ಅಲ್ಲ, ಇದು ನಮಗೆ ಆಗಿದೆ, ನಮ್ಮ ಪಂಚಾಯತಿಗೆನೆ ವಹಿಸ್ಕೊಟ್ಟಿದ್ದಾರೆ. ಆದ್ರೆ ಸೈಟ್ಸ್ ನ ಮಾಡೋದಕ್ಕೆ 20-30 ಏನು ಅವ್ರು ನಿರ್ದಿಷ್ಟವಾಗಿ ನಮ್ಗೆ ಎಷ್ಟು ಜನ ಫಲಾನುಭವಿಗಳಿದ್ದಾರೆ ಅಂತ ತಿಳ್ಕೊಂಡು ಅವ್ರು ಮಾಡ್ತಾರೆ. ಅದಕ್ಕೆ ಲೆಟರ್ ಕೂಡ ಕರೆಸ್ಕೊಂಡ್ರೆ ಆಗಿದೆ. ಮೇಡಮ್ ಈಗ ನಿಮಗೆ ಅದನ್ನ ಈಗ ಮೇಡಮ್ ಒಂದ್ ನಿಮಿಷ ಇರ್ರಿ, ಬೇಡ ಇರಪ್ಪ, ಯಾರ್ದು ಸೈಲೆಂಟ್ ಮಾಡಿಕ್ಕಿಲ್ಲ ಅಂದ್ರೆ ಬೈದಾಕ್ತೀನಿ ನಾನು. ಒಂದ್ ನಿಮಿಷ ಇರ್ರಿ, ಕೇಳಿಸ್ಕೊಬೇಕು, ಅವ್ರಿಗೂ ಲಾಸ್ಟಲ್ಲಿ ಇರೋರ್ಗು ಕೇಳಿಸ್ಬೇಕು ನಾನು ಇಲ್ಲಿ ಮಾತಾಡೋದು, ಅರ್ಥ ಆಯ್ತಲ್ಲ? ಇರೋಣ ಮೇಡಮ್, ನೀವು ಡೆವಲಪ್ಮೆಂಟ್ ಮೇಡಮ್, ಈಗ ನೀವು ನಿವೇಶನಗಳು ಕೊಡೋದು ಡೆವಲಪ್ಮೆಂಟು ಇದೆಲ್ಲ ಏನೇನಿದೆ ಆರಾಮಾಗಿ ಮಾಡ್ಕೊಳ್ಳಿ, ನಮ್ದು ಅದ್ರಲ್ಲಿ ಅಬ್ಜೆಕ್ಷನ್ ಇಲ್ಲ. ಈ ಜಮೀನು ಸ್ಟ್ರೆಂಚ್ ಯಾವಾಗ ಆಗ್ತೀರಾ, ಕಾಂಪೌಂಡ್ ಯಾವಾಗ ಆಗ್ತೀರಾ, ಇಷ್ಟೇ ನಮ್ಗೆ. ನಾನು ಮೇಡಮ್ ಜೊತೆ ಮಾತಾಡ್ತೀನಿ, ಅವರೇ ಕಳಿಸ್ಕೊಟ್ರು ನನಗೆ ಅವ್ರ ಮನೆಗೆ ತಗೊಂಡು. ಆಮೇಲೆ ಇಂಜಿನಿಯರ್ಸ್ನ ಕರೆದು ನಾನು ಮಾತಾಡ್ಬಿಟ್ಟು ಅವ್ರು ಹೇಳ್ತಾರೆ, ಹೇಳಿದ್ಮೇಲೆ ಅದು ಏನಿದೆ ಸ್ಪೀಡಪ್ ಆಗಿ ನಾವು ಮಾಡ್ಕೊಡ್ತೀವಿ. ಇನ್ನೊಮ್ಮೆ ನೀವೇನು ಸ್ಟ್ರೈಕ್ ಕುತ್ಕೊಳ್ಳೋ ಥರ ನಾವು ಮಾಡಿದ್ವಿ ಅಲ್ಲ ಮೇಡಮ್. ಈಗ ನೀವು ಮಾಡಬೇಕು ಅದನ್ನ ನಮ್ಮ ಇಲಾಖೆ ಕಡೆಯಿಂದ ಮೇಡಮ್, ನನ್ನ ಕಡೆಯಿಂದ ಮನವಿ, ಪಂಚಾಯತಿ ಜಾಗ, ನಮ್ಮ ಪಂಚಾಯತಿ ಜಾಗನ ನೀವು ಸರ್ವೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಇವತ್ತೇ ಒಂದು ಪತ್ರ ಬರ್ತೀವಿ ಸರ್ವೇರ್ಗೆ, ನೀವು ಕಲೆಕ್ಟ್ ಮಾಡ್ಕೊಳ್ಳಿ, ಅರ್ಥ ಆಯ್ತಲ್ಲ? ಅವರು ಪತ್ರ ಬರೀತಾರೆ, ಕಲೆಕ್ಟ್ ಮಾಡ್ಕೊಳ್ಳಿ ಮೇಡಮ್. ಸರ್ವೆಗೆ ಬೇಕಾದ್ರೆ ಒಂದು 3-4 ದಿನ ಟೈಮ್ ತಗೊಂಡೆ ಮಾಡಲಿ, ನಮ್ದು ಅದರಲ್ಲಿ ಅಬ್ಜೆಕ್ಷನ್ ಇಲ್ಲ. ನಮಗೆ ನೀವು ಇವಾಗ ಬಂದಿದ್ದೀರಲ್ಲ, ನಿಮ್ಮ ಜಾಗಕ್ಕೆ ನೀವು ಕಾಂಪೌಂಡ್ ಹಾಕೊಳ್ಳಿ ಅಷ್ಟೇ. ಯಾಕಂದ್ರೆ ಯಾರೋ ಬೇರೆ ವ್ಯಕ್ತಿ ಬಂದು ಆ ಭೂಮಿನ ಕಳ್ತನ ಮಾಡೋದು ನಮ್ಗೆ ಇಷ್ಟ ಇಲ್ಲ, ಮತ್ತೆ ಬೇರೆಯವರು ಇದ್ರ ಮೇಲೆ ಬೇರೆ ಥರ ಇದು ಮಾಡ್ಕೊಳ್ಳೋದು ಇಷ್ಟ ಇಲ್ಲ. ನಿಮ್ಮ ವ್ಯಾಪ್ತಿ ತಗೊಂಡು ಗ್ರಾಮದಲ್ಲಿ ನಿಜವಾದ ಬಡವರು ನೋಡಿ ಅಮಾಯಕರಿದ್ದಾರೆ, ಅವ್ರಿಗೆ ಯಾರು ನೀವು ಇನ್ನೊಂದೊಂದು ಸರ್ವೆ ಮಾಡಿ ಯಾರು ನಿಜವಾದ ಬಡವರು ಇವರೆಲ್ಲ ಇದ್ದಾರೆ ಅವ್ರಿಗೆಲ್ಲ ನೀವು ನಿವೇಶನಗಳಾಗೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಷ್ಟೇ ನಮ್ಮದು. ನಿಮ್ಮ ಜಾಗನೇ. ಈಗ DC ಅವ್ರು ಕ್ಲಿಯರ್ ಕಟ್ ಪಿಕ್ಚರ್ ಕೊಟ್ಬಿಟ್ರು, ಅಪ್ಪ ನಮ್ಮ ವ್ಯಾಪ್ತಿಗೆ ಬರಲ್ಲ, ನಾವು ಕೊಟ್ಬಿಟ್ಟಿದ್ದೀವಿ, ಈಗ ಪಂಚಾಯತಿ ವ್ಯಾಪ್ತಿ ಕೊಟ್ಬಿಟ್ಟಿದ್ದೀವಿ, ಅವ್ರ ಮೇಲೆ ಮಾಡ್ಕೊಳ್ರಿ ನೀವು ಅಂತ ಹೇಳಿದ್ರು DC ಅವರು ಅಲ್ವಾ? ಹಂಗಾಗಿ ಮೇಡಮ್ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟು, ನಾನು ನೋಡಿ ಮೇಡಮ್, ಈ ಪಬ್ಲಿಕಲ್ಲಿ ನಾನು ಮಾತಾಡಬೇಕು ಇಲ್ಲ ಗೊತ್ತಿಲ್ಲ, ನಿಮ್ಮ ಮೇಲೆ ಇಲ್ಲಿ ಏನು ಆರೋಪಗಳು, ಸುಳ್ಳು ಆರೋಪಗಳು, ಸತ್ಯ ಆರೋಪಗಳು ಇವೆಲ್ಲ ಅದ್ರಲ್ಲಿ ನಮ್ಗೆ ಇದಿಲ್ಲ ಪ್ರಶ್ನೆ, ಅದಲ್ಲ ನಮಗೆ. ಬಟ್ ಇಲ್ಲಿ ಬರೋಕ್ಕೆ ಮೊದಲು ಸುಮಾರು ಜನಕ್ಕೆ ನೀವು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದೀರಾ, ಅವರೆಲ್ಲ ನಮ್ಗೆ ತುಂಬ ಹೇಳೋದು, PD ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಅಂತ. ಇಲ್ಲಿ ಲೋಕಲಲ್ಲಿರೋಂಥವ್ರು ನೋಡಿ ಮೂರ್ತಿ ಅವರಿದ್ದಾರೆ, ಮತ್ತು ಲೋಕಲ್ ಲೀಡರ್ಸು, ಡಿಸ್ಟ್ರಿಕ್ಟ್ ಸ್ಟೇಟ್ ಲೀಡರ್ಸು ಎಲ್ಲರೂ ಬಂದಿದ್ದಾರೆ. ದಯವಿಟ್ಟು ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ, ಇವರಷ್ಟು ಜನಕ್ಕೆ ಒಳ್ಳೇದಾಗಲಿ. ಫಸ್ಟ್ ಅಂತ ಈ ಜಮೀನು ನಿಮ್ಮಂತ ಬರಬೇಕು, ಪಂಚಾಯತಿ ಅಂತ ಬರಬೇಕು. ನಿಮ್ಮ ಜಮೀನೇ, ಈಗ ಪಾಣಿಯಲ್ಲಿದೆ, ಎಲ್ಲ ಇದೆ, ನೀವು ತಗೊಂಡ್ಬಿಡಿ ಅಷ್ಟೇ. ನೀವು ಮನ್ಸು ಮಾಡಿದ್ರೆ ಇವತ್ತೇ ಹಾಕ್ಸ್ಬೋದು ಮೇಡಮ್. ಹಾಂ, ಮಾಡ್ಕೊಂಡು ಆಮೇಲೆ ಇಂಜಿನಿಯರ್ ಜೊತೆ ಸರ್ವೇರ್ಗೆ ನಾವು ಪೊಲೀಸ್ ಇಲಾಖೆಯವರು ಹೇಳ್ತಾರೆ, ಬೇಕಾದ್ರೆ ಸರ್ವೆ ದಿನ ಪೊಲೀಸ್ ಇಲಾಖೆನೂ ಬರ್ತಾರೆ, ಎಲ್ಲರೂ ಬರ್ತಾರೆ. ನೀವು ಇವತ್ತೇ ಒಂದು ಪತ್ರ ಬರೀರಿ ಪೊಲೀಸ್ ಇಲಾಖೆಗೆ ಸರ್ವೇಯರ್ಸ್ ಒಂದು ಪತ್ರ ಬರೀರಿ, ಅವ್ರು ಅದನ್ನ ಮೆನ್ಷನ್ ಮಾಡಿ ಇದು ಮಾಡಿಕೊಡ್ತಾರೆ. ಆವತ್ತಿನ ದಿನ ನಾವೆಲ್ಲ ಗೆದ್ದಂಗೆ, ನಮ್ದು ಅದರಲ್ಲಿ ಅಭ್ಯಂತರ ಇಲ್ಲ ಮೇಡಮ್. ನೀವು ಯಾವತ್ತು ಸರ್ವೆ ಮಾಡಿಸ್ತಾರೋ ಅವತ್ತು ಸರ್ಕಾರಿ ಜಮೀನು ಅಂತ ಹೇಳ್ಬಿಟ್ಟು ಇವರೊಂದು ಬೋರ್ಡ್ ಹಾಕ್ತಾರೆ ಅಷ್ಟೇ. ಹೌದು ಸರ್, ಈಗ ನಾವು ಹೇಳೋದೇನಂದ್ರೆ, ಇಷ್ಟು ಜನ ಇಲ್ಲಿ ಕುತ್ಕೊಂಡು ಮತ್ತೆ ನಾಳೆ CM ಹೋಗೋದು ಇನ್ನೊಂದು ಹೋಗೋದು ಇದು ಬೇಡ. ಈಗ ಪೊಲೀಸ್ ಇಲಾಖೆಗೆ ನಾವು ಗೌರವ ಕೊಟ್ಟಿದ್ದೀವಿ, ಇನ್ನೊಂದು ಹೋರಾಟ ಇದನ್ನು ಮುಂದುವರಿಯೋದು ಬೇಡ. ಮೇಡಮ್ ಅವರು ಇವತ್ತು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಇವಾಗ ಲೆಟ್ರು ಕೊಡ್ತಾರೆ. ಏನಮ್ಮ, ನಿಮ್ಮ ಲೆಟ್ರು ಅವರು ಕೊಡ್ತಾರೆ, ಸಂಜೆ 5 ಗಂಟೆ ಆಗಲಿ ನೀವು ಕಲೆಕ್ಟ್ ಮಾಡಿಕೊಂಡು ಇದು ಮಾಡಿರಿ. ಇವತ್ತು ಮಾಡಿರೋಂಥ ಹೋರಾಟ ಜಸ್ಟ್ ಈ ಜಮೀನು ಉಳಿಯೋದಕ್ಕೆ, ನಿಮ್ಮ ಪ್ರತಿಯೊಂದು ಗ್ರಾಮದಲ್ಲಿರೋಂಥ ಪ್ರತಿಯೊಬ್ಬರಿಗೂ ನಿವೇಶನಗಳು ಅವರೇ ಬಂದು ಕೂತು ಪರಿಶೀಲನೆ ಮಾಡಿ ಯಾರ್ಯಾರು ಕೊಡಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿ ಇದು ಮಾಡಿಕೊಡ್ತಾರೆ. ತಲೆ ಕೆಡಿಸ್ಕೊಳ್ಳೋಂಥದ್ದಿಲ್ಲ. ಹಂಗೂ ಏನಾದರೂ ಕೆಲಸ ನಡೆದಿಲ್ಲ ಅಂದಾಗ ಮತ್ತೆ ಇಲ್ಲೇ ಕುತ್ಕೊಂಡು ಅನಿರ್ದಿಷ್ಟಾವಧಿ ಹೋರಾಟ ಮಾಡೋಣ. ಓಕೆನಾ? ಜೈ ಭೀಮ್. ಗ್ರಾಮಸ್ಥರು హలో హలో అయ్యో బాగుంది వాయిస్ కదా. ಹಲೋ, ಈಗ ಸಾವಧಾನವಾಗಿ ಇಷ್ಟೊತ್ತು ಕುತ್ಕೊಂಡು ಕಾನೂನು ಉಲ್ಲಂಘನೆ ಮಾಡ್ತೀರಾ, ಶಾಂತಿಯುತವಾಗಿ ಹೋರಾಟ ಮಾಡಿದ್ದೀರಾ. ಫಸ್ಟ್ ಆಫ್ ಆಲ್ ಗುಡ್ಲ ನರಸಿಂಹನಹಳ್ಳಿ ಗ್ರಾಮಸ್ಥರಿಗೆಲ್ಲ ನಾನು ಹೃದಯಪೂರ್ವಕ ಧನ್ಯವಾದಗಳು. ಆಮೇಲೆ ಒಬ್ಬರೇ ಸೇರಿ ಮಾಡಿಲ್ಲ ಹೋರಾಟ, ಇದು ಅಣ್ಣ ಫುಲ್ ಹಿಂದೇನು ಮಾಡೋಣ, ಒಬ್ಬರೇ ಸೇರಿ ಇದು ಹೋರಾಟ ಮಾಡಿಲ್ಲ, ಎಲ್ಲ ಸಮುದಾಯದವರು ಸೇರಿ ಮಾಡಿದ್ದೀರಾ. ಇವತ್ತು ನೀವೇನು ಹೋರಾಟದಲ್ಲಿ ಭಾಗವಹಿಸಿದ್ದೀರಿ, ಪ್ರತಿಯೊಬ್ಬರಿಗೂ ನಿವೇಶನಗಳಾಗೋ ಥರ ನಾನು ಖುದ್ದು ಅಧಿಕಾರಿಗಳ ಹತ್ರ ಬಂದು ನಿಮ್ಮ ಜೊತೆನೇ ನಿಂತ್ಕೊಂಡು ನಾನು ಹೋರಾಟ ಮಾಡಿ ಇಲ್ಲಿ ಕುತ್ಕೊಂಡಿರೋಂಥ ಎಲ್ಲ ಅಮಾಯಕರಿಗೂ ಇಲ್ಲಿ ಬಂದು ಭಾಗವಹಿಸಿರೋರಿಗೆಲ್ಲರಿಗೂ ನಾನು ವ್ಯವಸ್ಥೆ ಮಾಡೇ ಮಾಡ್ತೀನಿ. ಇದು ಇನ್ನೊಂದು ಮಿಸ್ ಇದಾಗೋದು ಬೇಡ. ಗುಡ್ಲ ನರಸಿಂಹನಹಳ್ಳಿ ಗ್ರಾಮಸ್ಥರಿಗೆ ಮಾತ್ರನೇ ಇದು ನಿವೇಶನಗಳು, ಬೇರೆಯವ್ರಿಗೆ ಸಿಗೋದು ಬೇಡ. ಅರ್ಥ ಆಯ್ತಲ್ಲ? ಇದಾದಮೇಲೆ ಚಿಂತಡಪಿ ಹೋರಾಟ ಮಾಡ್ತಾ ಇದ್ದೀರಿ. ಈಗ ನಮಗೆ ನಿಮ್ಮ ವಿಚಾರಕ್ಕೆ ಸಂಬಂಧ ಇಲ್ಲಮ್ಮ, ಕರೆಕ್ಟ್ ಅಲ್ಲ?
ನಮಗೆ ನಿಮ್ಮ ಜಮೀನಿಗೆ ಸಂಬಂಧ ಇಲ್ಲ, ಆದರೆ ನಾವು ಇಲ್ಲಿ ಗಂಟ ಬಂದಿದ್ದೀರಿ, ನಿಮ್ಮ ಪರವಾಗಿ ಹೋರಾಟ ಮಾಡ್ತಾ ಇದ್ದೀರಿ, ನಿಮ್ಮನ್ನು ಗೆಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಿವೇಶನಗಳಿಗೋಸ್ಕರ ಏನೇನೋ ಮಾಡ್ತಾ ಇದ್ದೀರಿ. ನಾಳೆ ದಿನ ನಿಮ್ಮ ಕಡೆಯಿಂದ ನಮ್ಗೇನೋ ಬೇಕು ಹೆಂಗೋ ಬೇಕು ಅದು ಇದು ಅಂತದೆಲ್ಲ ನೋ ಎಕ್ಸ್ಪೆಕ್ಟೇಷನ್ಸ್. ಆದರೆ ನಾಳೆ ದಿನ ನಾವು ಚಿಂತಡ್ಪಿ ಹೋರಾಟ ಮಾಡಿದ್ರು, ಶಿಡ್ಲಘಟ್ಟದಲ್ಲಿ ಹೋರಾಟ ಮಾಡಿದ್ರು, ಎಲ್ಲೇ ಒಂದು ಹೋರಾಟ ಮಾಡಿದಾಗ ನೀವು ಬಂದು ಭಾಗವಹಿಸಬೇಕು, ನೀವೆಲ್ಲ ನಮ್ಮ ಜೊತೆ ಇರಬೇಕು. ಆಗ್ತೈತಾ? ಈಗ ಸರ್ವೆ ಮಾಡೋದಕ್ಕೆ ಇವತ್ತೇ ಲೆಟ್ರ್ ಕೊಡ್ತಾರೆ, ಆ ಲೆಟ್ರ್ ಇವರು ಫಾಲೋ ಅಪ್ ಮಾಡಿಬಿಟ್ಟು ಸರ್ವೆ ಡೇಟ್ ಒಂದು ಹಾಕ್ಸ್ಬಿಟ್ಟು ಸರ್ವೆ ಮಾಡಿಸ್ಬಿಟ್ಟು ಆ ಕಾಂಪೌಂಡ್ ಹಾಕ್ಸ್ತಾರೆ, ಕಾಂಪೌಂಡ್ ಹಾಕಿ ಬೋರ್ಡ್ ಹಾಕ್ತಾರೆ. ಅಲ್ಲಿಗೆ ನಿಮ್ಮ ಜಮೀನು ನಿಮ್ಗೆ ಉಳೀತು. ನಿವೇಶನಗಳು ಮಾಡೋರು ಪ್ಲ್ಯಾನ್ ಮಾಡಿಕೊಂಡು ನಿಮ್ಗೆ ಯಾರ್ಯಾರಿಗೆ ಏನೇನು ಮಾಡಿಸ್ಬೇಕು ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಆರಾಮಾಗಿ ಮಾಡಿರಿ, ತಲೆ ಕೆಡಿಸ್ಕೊಳ್ಳೋದೇನಿಲ್ಲ. ಇವಾಗ ಇಷ್ಟೊತ್ತು ಏನು ಸಾವಧಾನವಾಗಿ ಕೂತ್ಕೊಂಡಿದ್ದೀರೋ ಆರಾಮಾಗಿ ಮನೆಗಳಿಗೆ ಹೋಗ್ರಿ. 1000 ಜನ 1000 ಬಂದು ಹೇಳ್ಕೊತಾರೆ, ನೀ ಕಿಚ್ಚಲೇದು ನೆನ್ ತೀಸ್ಕೊಂಡವನು, ನಾ ಕಿಚ್ಚಲೇದು ನೂ ತೀಸ್ಕೊ, ಹಿಂಗೆಲ್ಲ ಹೇಳ್ತಾರೆ. ಆದರೆ ಕಾನೂನಲ್ಲ, ಅವೆಲ್ಲ ನಡೆಯಲ್ಲ. ನಿಮ್ಮ ಜೊತೆ ನಾನು ಇರ್ತೀನಿ, ನಾನಿದ್ದು ಇಲ್ಲಿ ಭಾಗವಹಿಸಿರೋ ಪ್ರತಿಯೊಬ್ಬರಿಗೂ ನಿವೇಶನಗಳಾಗೋ ಥರ ನಾನು ವ್ಯವಸ್ಥೆ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಕಾನೂನು ಉಲ್ಲಂಘನೆ ಆಗೋವಂಥ ಕೆಲಸನ ಯಾವುದು ಮಾಡೋದು ಬೇಡ. ನಾವು ಇದೇ ಥರ ಶಾಂತಿಯುತವಾಗಿ ಹೋರಾಟ ಮಾಡೋಣ. ಅರ್ಥ ಆಯ್ತಲ್ಲ? ಇವತ್ತು ನಾವು ಮಾಡಿರೋಂಥ ಹೋರಾಟಕ್ಕೆ ಗೆದ್ದಿದ್ದೀವಿ. ಇವಾಗ ಎಲ್ಲಿ ನಮ್ಮ ಕೈಗೆ ಲೆಟ್ರ್ ಸಿಗ್ತೈತೆ ಅವಾಗ ಗೆದ್ದಂಗೆ ನಾವು ಏನು ಸರ್ವೆ ಮಾಡ್ಸೋಕ್ಕೆ ಯಾವಾಗ ಲೆಟ್ರ್ ಕೊಡ್ತಾರೋ ಅವಾಗ ಗೆದ್ದಂಗೆ. ಆಮೇಲೆ ಯಾರು ಈ ಜಮೀನಲ್ಲಿ ಬಂದು ನಮ್ಮದೇ ಜಮೀನು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದ್ದಾನೋ ಆ ವ್ಯಕ್ತಿ ಮೇಲೆ FIR ಮಾಡಿ ಅರೆಸ್ಟ್ ಮಾಡಿಸ್ತೀನಿ, ಅದು ನಾನು ಮಾಡಿಸ್ತೀನಿ. ಅರ್ಥ ಆಯ್ತಲ್ಲ? ಫಸ್ಟ್ ಈ ಜಮೀನು ಉಳಿಬೇಕೀಗ. ಅರೆಸ್ಟ್ ಮಾಡಿ ಜೈಲಿಗೆ ಹೋಗ್ತಾರೆ, ಕ್ರಿಮಿನಲ್ ಕೇಸ್ ಅಲ್ಲ. ಈಗ 1 ಗ್ರಾಮ್ ಗೋಲ್ಡ್ ಕಳ್ತನ ಮಾಡಿದ್ರೆ ಏನು ಮಾಡ್ತಾರಪ್ಪ? ಅಲ್ಲ, ಎಲ್ಲಿ ಕಳಿಸ್ತಾರೆ? ಇನ್ನು 2 ಎಕರೆ ಜಮೀನು ಕಳ್ತನ ಮಾಡಿದ್ರೆ ಬಿಡ್ತಾರ ಪೊಲೀಸವರು? ನೀನು ಹಾಕೊಂತೀಯ ಕಂಪೌಂಡ್ ಆತೈತಾ? ಹಾಕೊಂತೀಯ ನೀನು? ಏನಂತಾರೆ? ಓಡ್ ಬಂದು FIR ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬಿಡ್ತಾರೆ. ಕರೆಕ್ಟ್ ಅಲ್ಲ? ಯಾರೂ ಅಷ್ಟೇ ಎಕರೆಗಳು ಗಟ್ಟಲೆ ಹಾಕ್ಕೊಳ್ಳೋದು. ಏನೋ ನಿನ್ನ ಜಮೀನು ಪಕ್ಕದಲ್ಲಿ 2 ಗುಂಟೆ 3 ಗುಂಟೆ ಐತಾ ಹಾಕ್ಕೊಬೋದು, ಅಲ್ಲ ಕಾಂಪೌಂಡ್ ಹಾಕ್ಕೊಬೋದು. ನೀನು ಡೈರೆಕ್ಟಾಗಿ 2 ಎಕರೆ కాంపౌండ్ ಹಾಕ್ಬಿಟ್ಟು నేను 57 అర్జీ చేసినానంటే 57 వచ్చిండేదే 2019లో. ఇది 17లోనే గ్రామ పంచాయతీకి అయిపోయింది కదా, 17లోనే ఇట్లా పేదోళ్ళకంతా అయిపోయింది కదా. ఇప్పుడు వచ్చేసి నువ్వు నేను పంచాయతీలో అర్జీ చేసేసినాను, నేను 57 అర్జీ చేసేసినానంటే ఇచ్చిస్తారా నీకే? వేరే తావు దున్నుకుంటా ఉండవు, దున్నుకో, ఏం కావాలో చేసుకో. ఇది జనాలు కనిపెట్టిండే జమీను, జనాల జమీను కదా. మరి దీన్నే మనం ఒలిపించుకొని పోవాలా. అర్థమైనా? ఏం మాట్లాడుతూ ఉండారు, ఊళ్ళాడుతూ ఉండారు, ఇట్లా ఊ కొడుతూ ఉండారు, ఇట్లా ఉంటా ఉండారు. ఏం చేసి చెప్పు. ఓకే, ಇವಾಗ ಅವ್ರೇನಾದರೂ ಸರ್ವೆ ಮಾಡಿ ಸೆಂಚ್ ಹಾಕಿಲ್ಲ ಅಂದರೆ ಮತ್ತೆ ಇಲ್ಲೇ ಕುತ್ಕೊಬೇಕು. ಕುತ್ಕೊಳ್ಳೋಕೆ ರೆಡಿನಾ? ಒಬ್ಬನೇ ಮಾತಾಡಿದಪ್ಪ. వీళ్ళంతా ఏం ಮಾಡ್ರ మాట్లాడండి, జోరుగా ಮಾತಾಡ್ರಿ. ಯಾಕ ರೆಡಿನಾ? ಓಕೆ. ಇದೇ ಜಾಗದಲ್ಲೇ ಮತ್ತೆ ನಮ್ಮ ಪೊಲೀಸ್ ಇಲಾಖೆ ನಮ್ಗೆ ಸೆಕ್ಯೂರಿಟಿ ಕೊಡ್ತಾರೆ. ಮತ್ತೆ ಅಧಿಕಾರಿಗಳು ಬಂದು ಇಲ್ಲಿ ಸ್ಟೆಂಚ್ ಹಾಕೋ ತನಕ ಎದ್ದೇಳಲ್ಲ. ಆಮೇಲೆ ಇವಾಗ CM ಅವ್ರು ಬರ್ತಾ ಇದ್ದಾರೆ, ಅದಕ್ಕಾಗಿ ರೆಸ್ಪೆಕ್ಟ್ ಕೊಡ್ತಾ ಇರೋದು, ಇಲ್ಲಾಂದ್ರೆ ಎದ್ದೇಳ್ತಾ ಇದ್ದಿಲ್ಲ ಇವತ್ತು. ಅರ್ಥ ಆಯ್ತಾ? ಇವತ್ತು ಮಾಡಿರೋ ಹೋರಾಟ ಜಯ ಯಶಸ್ವಿ ಆಗೈತೆ. ನಮ್ಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಇಲ್ಲಿ ಸ್ಟೆಂಚ್ ಹಾಕ್ಬಿಟ್ಟು ನಿಮ್ಮ ಜಾಗ ನಿಮ್ಗೆ ಉಳಿಸ್ತಾರೆ, ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಗುಡ್ಲ ನರಸಿಂಹನಹಳ್ಳಿ ಗ್ರಾಮಸ್ಥರ ಪರವಾಗಿ ಮಾಡಿರೋಂಥ ಹೋರಾಟ ಯಶಸ್ವಿ ಆಗೈತೆ. ಇನ್ನು ಕರೆಕ್ಟಾಗಿ 3-4 ದಿನದಲ್ಲಿ ಅವ್ರು ಕಾಂಪೌಂಡ್ ಹಾಕೊಂಡು ಅವ್ರ ಜಮೀನು ಅವ್ರು ಉಳಿಸ್ಕೊತಾರೆ. ಆಗ್ಬೋದಾ? ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.